ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ಥರ ಎಲ್ಲ ಮಾಡಿ ತಿನ್ನಬೇಕು ಒಮ್ಮೊಮ್ಮೆ. ಬಂಗುಡೆ ಮೀನಿದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ನಾನು. ಬಾಳೆ ಎಲೆಯಲ್ಲಿ ಬಂಗುಡೆ ಮೀನಿದು ಮಸಾಲ ಫ್ರೈ ತುಂಬ ಸಖತ್ತಾಗಿ ಬರ್ತದೆ ಫ್ರೆಂಡ್ಸ್. ಬಂಗುಡೆ ಅಲ್ಲದೆ ಬೂತಾಯಲ್ಲಿ ಕೂಡ ಮಾಡ್ಬೋದು. ಈ ಥರ ತುಂಬ ಒಳ್ಳೆಯದಾಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ತುಂಬ ಸಿಂಪಲ್ ಉಂಟು ರೆಸಿಪಿ. ನನ್ನ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೆಲವರು ಕಮೆಂಟ್ ಹಾಕ್ತಾರೆ, ವಿಡಿಯೋ ನೋಡಿರುವುದಿಲ್ಲ. ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು ಒಂದು 8 ಬ್ಯಾಡಗಿ ಮೆಣಸು, ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ, 2 ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತೊಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, 2 ಬಂಗುಡೆ ಮೀನು ತಗೊಂಡಿದ್ದೇನೆ ನಾನು. ಕಟ್ಟೆ ಎಲ್ಲ ಮಾಡಿ ಇದು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಇದಕ್ಕೆ ಮಸಾಲವನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಇದು ಗೆರೆ ಎಲ್ಲ ಹಾಕಿದ್ದೇನಲ್ಲ, ಗೆರೆಯೊಳಗೆ ಎಲ್ಲ ಚೆನ್ನಾಗಿ ಕೋಟ್ ಮಾಡಬೇಕು. ಮೀನಿಗೆ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಕೋಟ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಮೀನಿಗೆ ಇಳಿತದೆ. ಮಸಾಲ ಎಲ್ಲ ಚೆನ್ನಾಗಿ ಇಳಿಬೇಕಲ್ಲ, ಅದಕ್ಕಾಗಿ ಚೆನ್ನಾಗಿ ಕೋಟ್ ಮಾಡಬೇಕು ಮೀನಿಗೆ ಮಸಾಲ. ಇದು ಮಸಾಲ ಉಳಿದ್ರೂ ಏನು ತೊಂದರೆ ಇಲ್ಲ. ಇದು ನಿಮಗೆ ಸ್ಟೋರ್ ಮಾಡಿ ಇಡ್ಬೋದು. ಏರ್ ಟೈಟ್ ಕಂಟೇನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳವರೆಗೂ ಕೂಡ ಇಡ್ಬೋದು, ಏನು ತೊಂದರೆ ಇಲ್ಲ. ಈಗ ಇದಕ್ಕೆ ಕೋಟ್ ಮಾಡಿದ ಮೇಲೆ ಇನ್ನು ಮಸಾಲಕ್ಕೆ ಬೇಕು. ಮಸಾಲ ಮಾಡುವಾಗ ಹಾಕಲಿಕ್ಕೆ ಉಂಟು ಮಸಾಲ. ಈಗ ಇದು ಕೋಟ್ ಮಾಡಿ ನೋಡಿ, ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ನಾನು. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆನೇ ಯೂಸ್ ಮಾಡಿ. ಮೀನಿಗೆಲ್ಲ ತೆಂಗಿನ ಎಣ್ಣೆನೇ ಒಳ್ಳೆಯದಾಗ್ತದೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಒಂದು ಬದಿ ಕಾದಿದೆ. ಈಗ ಇನ್ನೊಂದು ಬದಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕೋಟಿಂಗ್ ಸ್ವಲ್ಪ ಆಚೆ ಈಚೆ ಆದರೆ ಏನು ತೊಂದರೆ ಇಲ್ಲ. ಇನ್ನು ಪುನಃ ಮಸಾಲ ಮಾಡಲಿಕ್ಕೆ ಉಂಟಲ್ಲ, ಹಾಗಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿದ್ದೇನೆ. ಮೀನನ್ನು ಫ್ರೈ ಮಾಡಿಕೊಂಡು ತೆಗೆದಿದ್ದೇನೆ. ನೋಡಿ, ಈಗ ನಾನು ಅದೇ ಕಾವಲಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು ಸಣ್ಣ ನೀರುಳ್ಳಿಯನ್ನು ಚಾಪ್ ಮಾಡ್ಕೊಂಡಿದ್ದೇನೆ. ಮೀಡಿಯಮ್ ಸೈಜಿನ ಒಂದು ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿ ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಗ್ಗರಣೆ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ, ಬೇಸೊಪ್ಪು. 2 ಕಾಯಿ ಮೆಣಸು ಉದ್ದಕ್ಕೆ ಸೀಳ್ಕೊಂಡು ಅದು ಕೂಡ ಹಾಕ್ಕೊಂಡೆ. ಒಮ್ಮೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಒಳ್ಳೆಯದಾಗ್ತದೆ. ತುಂಬ ಸೂಪರಾಗಿ ಬರ್ತದೆ. ನೀವು ಒಂದೇ ಥರ ಮಾಡಿ ಫ್ರೈ ಮತ್ತು ಕರಿ ಎಲ್ಲ ಮಾಡ್ತೀರಲ್ಲ, ಮಾಡೋದಕ್ಕಿಂತ ಈ ಥರನೂ ಒಮ್ಮೆ ಮಾಡಿದರೆ ತುಂಬ ಸೂಪರಾಗಿ ಬರ್ತದೆ. ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಚಾಪ್ ಮಾಡಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಈ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು 1 ಟೊಮೆಟೊವನ್ನು ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಮಸಾಲ. ನೋಡಿ, ಚೆನ್ನಾಗಿ ಬಾಡಿದೆ. ಇದಕ್ಕೆ ಈಗ ನಾನು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೇನೆ. ಫ್ರೈಗೆ ಹಾಕಿದೆ ಅಲ್ಲ, ಅದೇ ಮಸಾಲವನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ನೋಡಿ,
ಇದು ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಇದರ ಕಲರ್ ಚೇಂಜ್ ಆಗಿ ಬರ್ತದೆ. ಈ ಮಸಾಲ ಚೆನ್ನಾಗಿ ರೋಸ್ಟ್ ಆಗಬೇಕು ಇದರಲ್ಲಿ. ಈ ಟೊಮೆಟೊ ಎಲ್ಲ ಹಾಕಿ ಉಂಟಲ್ಲ, ಈ ಮಸಾಲ ಎಲ್ಲ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಕಲರ್ ಒಂಥರ ಚೇಂಜ್ ಆಗಿ ಬರ್ತದೆ ಅಲ್ಲಿ ತನಕ. ಮಸಾಲದ ಕಲರ್ ನೋಡಿ, ಈಗ ನೋಡಿ ಚೇಂಜ್ ಆಗಿ ಬಂದಿದೆ. ಈಗ ಇಷ್ಟು ಫ್ರೈ ಆದರೆ ಸಾಕು ನೋಡಿ. ಉಪ್ಪು ಎಲ್ಲ ನಾನು ಮೊದಲೇ ಮಸಾಲ ರುಬ್ಬುವಾಗನೇ ಹಾಕಿದ್ದೇನೆ, ಹಾಗಾಗಿ ಉಪ್ಪು ಎಲ್ಲ ಕರೆಕ್ಟ್ ಉಂಟು. ನೀವು ಉಪ್ಪೆಲ್ಲ ನೋಡಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ನೋಡಿ ಮಸಾಲ ರೆಡಿ ಆಗಿದೆ ನೋಡಿ. ಉಪ್ಪೆಲ್ಲ ಚೆನ್ನಾಗಿ ಕರೆಕ್ಟ್ ಇದ್ರೇ, ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದ್ರೇ ಒಳ್ಳೆಯದಾಗೋದು, ಇಲ್ಲದ್ರೆ ಒಳ್ಳೆಯದಾಗೋದಿಲ್ಲ ಅಷ್ಟೊಂದು. ನೋಡಿ ಬಾಳೆ ಎಲೆಯಲ್ಲಿ ನಾನು ಈ ಥರ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಬಾಳೆ ಎಲೆಯನ್ನು ಬಾಡಿಸಿ ಕ್ಲೀನ್ ಮಾಡಿ ತೆಕೊಂಡಿದ್ದೇನೆ ನಾನು. ಹೀಗೆ ಮಾಡುವ ಮುಂಚೆ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಬೇಕು, ಇಲ್ಲದ್ರೆ ನೀವು ಇದನ್ನು ಕಟ್ಟುವಾಗ ಉಂಟಲ್ಲ ಬಾಳೆ ಎಲೆ ಹೊಡಿತದೆ. ಅದಕ್ಕಾಗಿ ನೋಡಿ ಈಗ ಮೀನಿನ ಮೇಲೆ ಪುನಃ ಕೋಟ್ ಮಾಡ್ತಾ ಇದ್ದೇನೆ ಮಸಾಲವನ್ನು. ಫಸ್ಟ್ ಮಸಾಲ ಹಾಕಿ ಅದರ ಮೇಲೆ ಮೀನಿಟ್ಟು ಪುನಃ ಮೇಲೆಯಿಂದ ಕೂಡ ಮಸಾಲ ಕೋಟ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ನೋಡಿ ಬಾಡಿಸಿದರೆ ನೋಡಿ ಈ ಥರ ಚೆನ್ನಾಗಿ ಕಟ್ಟಲಿಕ್ಕೆ ಬರ್ತದೆ. ಇಲ್ಲದಿದ್ದರೆ ನಿಮಗೆ ಇದು ಮಾಡುವಾಗ ಕಟ್ಟುವಾಗ ಹೊಡೆಯುವ ಚಾನ್ಸ್ ಇರ್ತದೆ, ಎಲೆ ಆಚೆ ಈಚೆ ಎಲ್ಲ ಹೊಡಿತದೆ. ಅದಕ್ಕಾಗಿ ಬಾಡಿಸಬೇಕು ಚೆನ್ನಾಗಿ. ಎಲೆಯನ್ನು ಬಾಡಿಸಿ ಈ ಥರ ನೋಡಿ ಫೋಲ್ಡ್ ಮಾಡಿ ಅದರ ನೋಡಿ ಬಾಳೆ ಎಲೆದೇ ಇದರಲ್ಲಿ ಕಟ್ತಾ ಇದ್ದೇನೆ. ಅದರ ಸೈಡಲ್ಲಿ ನಾರು ಥರ ಇರ್ತದೆ, ಅದನ್ನು ತೆಗೆದು ಅದರಲ್ಲಿ ಕಟ್ತಾ ಇದ್ದೇನೆ ನೋಡಿ. ಈ ಥರ ನೋಡಿ. ಈ ಥರ ನಾಟ್ ಹಾಕಿದರೆ, ಒಂದೆರಡು ನಾಟ್ ಹಾಕಿದರೆ ಆಯಿತು ನೋಡಿ. ಈಗ ಫ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈ ಥರ ಮುಚ್ಚಿಟ್ಟು ಫ್ರೈ ಮಾಡಬೇಕು. ಒಂದು ಬದಿ ಫ್ರೈ ಆದ ಮೇಲೆ ಮಗುಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ, ಚೆನ್ನಾಗಿ ಒಳಗೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ಮೀನೆಲ್ಲ ಬೆಂದಿದೆ, ಮೀನು ಮಸಾಲ ಎಲ್ಲ ಬೆಂದಿದೆ. ಈ ಥರ ಫ್ರೈ ಮಾಡುವಾಗ ಈ ಬಾಳೆ ಎಲೆದು ಫ್ಲೇವರ್ ಎಲ್ಲ ಉಂಟಲ್ಲ, ಅದಕ್ಕೆ ಚೆನ್ನಾಗಿ ಮೀನಿಗೆಲ್ಲ ಎಳ್ಕೊಂಡು ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಸಖತ್ತಾಗಿ ಬರ್ತದೆ. ನೀವು ಬೂತಾಯಿ ಮೀನಲ್ಲಿ ಕೂಡ ಮಾಡ್ಬೋದು. ಈ ಥರ ಬೂತಾಯಿ ಮೀನಲ್ಲಿ ಕೂಡ ಒಳ್ಳೆಯದಾಗ್ತದೆ. ಬೂತಾಯಿ ಮೀನು ಈಗ ಬರೋದು ತುಂಬ ಕಮ್ಮಿ. ಬೂತಾಯಿ ಮೀನು ಮಾಡಿದರೆ ಕೂಡ ಒಳ್ಳೆಯದಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತೋರಿಸ್ತೇನೆ ನಿಮಗೆ ನೋಡಿ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೀವು ಟ್ರೈ ಮಾಡಲಿಲ್ಲದ್ರೆ ಈ ಟೇಸ್ಟನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ತೀರಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ ನೋಡಿ. ನೋಡುವಾಗನೇ ಬಾಯಲ್ಲಿ ನೀರು ಬರ್ತಾ ಉಂಟು. ಗಂಜಿ ಊಟ ಮಾಡಲಿಕ್ಕೆಲ್ಲ, ಗಂಜಿಗೆಲ್ಲ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ ಈ ಥರ ಬಾಳೆ ಎಲೆಯಲ್ಲಿ ಮಸಾಲ.